ಹಾಯ್ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ನಂದಿನಿ ಹಾಲಿನ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ನಮ್ಮ ನಂದಿನಿ ಹಾಲು ನಮ್ಮ ಕರ್ನಾಟಕದಲ್ಲಿ ಸುಪ್ರಸಿದ್ಧ. ಆಲ್ಮೋಸ್ಟ್ ಎಲ್ಲ ಭಾಗದಲ್ಲೂ ಈ ನಂದಿನಿ ಹಾಲು ಸಿಗುತ್ತೆ. ಆದರೆ ನೀವು ಗಮನಿಸಿರ್ಬೋದು, ಈ ನಂದಿನಿ ಹಾಲು ಒಂದೇ ಬಣ್ಣದಲ್ಲಿ ಬರೋದಿಲ್ಲ. ಕೆಂಪು, ಕೇಸರಿ, ಹಳದಿ ಹಾಗೂ ಹಸಿರು ಬಣ್ಣದಲ್ಲಿ ಈ ಹಾಲುಗಳನ್ನು ನಾವು ನೋಡಿರ್ತೀವಿ. ಸೊ ಅಷ್ಟೊಂದು ಬಣ್ಣದಲ್ಲಿ ಈ ಹಾಲಿನ ಪ್ಯಾಕೆಟ್ ಯಾಕಿರುತ್ತೆ ಹಾಗೂ ಆ ಬಣ್ಣದ ಅರ್ಥ ಏನು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆವರೆಗೂ ವಿಡಿಯೋನ ಮಿಸ್ ಮಾಡದೆ ನೋಡಿ. ಕೇಸರಿ ಅಥವಾ ನೇರಳೆ ಬಣ್ಣದ ಹಾಲಿನ ಪ್ಯಾಕೆಟ್. ಗಟ್ಟಿಯಾಗಿ ಕಾಫಿನ ಕುಡಿಯೋರು ಈ ಹಾಲನ್ನು ಯೂಸ್ ಮಾಡ್ಬೋದು. ಇದನ್ನು ಪೂರ್ತಿಯಾಗಿ ಕೆನೆಭರಿತ ಹಾಲಿನಂತೆ ಇದನ್ನು ತಯಾರು ಮಾಡಿರ್ತಾರೆ. ಪಾಯಸ ಅಥವಾ ಹಾಲಿನಿಂದ ಮಾಡುವಂತಹ ಯಾವುದೇ ಸಿಹಿ ಪದಾರ್ಥವನ್ನು ಮಾಡೋದಕ್ಕೆ ಇದು ಹೇಳಿ ಮಾಡಿಸಿದಂಥ ಹಾಲಿನಂತೆ ಇರುತ್ತೆ. ಹಳದಿ ಬಣ್ಣದ ಹಾಲಿನ ಪ್ಯಾಕೆಟ್. ಕೊಬ್ಬು ಇಳಿಸೋಕ್ಕೆ ಇಷ್ಟಪಡೋರು ಈ ಹಾಲನ್ನು ದಿನನಿತ್ಯ ಎಲ್ಲ ಅವಶ್ಯಕತೆಗಳಿಗೂ ಬಳಸ್ಬೋದು. ಹಾಗೂ ಮಕ್ಕಳಿಗೆ ಬೇಕಾದ ಅವಶ್ಯಕ ಪೋಷಕಾಂಶ ಈ ಹಾಲಿನಲ್ಲಿ ಹೆಚ್ಚಾಗಿರುತ್ತೆ. ಮತ್ತು ಆಸ್ಪತ್ರೆಗಳಲ್ಲಿರುವಂಥ ರೋಗಿಗಳು ಕೂಡ ಈ ಹಾಲನ್ನು ಬಳಸೋದು ತುಂಬಾ ಒಳ್ಳೆಯದು. ಹಸಿರು ಬಣ್ಣದ ಹಾಲಿನ ಪ್ಯಾಕೆಟ್. ಟೀ ಮತ್ತು ಕಾಫಿ ಪ್ರಿಯರಿಗೆ ಈ ಹಾಲು ಬಹಳ ರುಚಿಯನ್ನು ನೀಡುತ್ತೆ. ಅದಕ್ಕೆ ಕಾರಣ ಈ ಹಾಲು ಹೋಮೋಜಿನೈಸ್ಡ್ ಎಂಬ ತಳಿಯ ಹಸುವಿನ ಹಾಲಾಗಿದ್ದು ಕಾಫಿ ಮತ್ತು ಟೀಗಳಿಗೆ ಬಹಳ ರುಚಿಯನ್ನು ತಂದುಕೊಡುತ್ತೆ. ಹಾಗೂ ಈ ಹಾಲಿನಲ್ಲಿ ಯಾವುದೇ ಕಾರಣಕ್ಕೂ ಎಮ್ಮೆಯ ಹಾಲನ್ನು ಮಿಕ್ಸ್ ಮಾಡೋದಿಲ್ಲ. ಮಕ್ಕಳ ಆರೋಗ್ಯಕ್ಕೆ ಇದು ಬಹಳ ಒಳ್ಳೆಯದು. ಎಮ್ಮೆ ಹಾಲನ್ನು ಇಷ್ಟಪಡದೇ ಇರೋರು ಈ ಹಾಲನ್ನು ಧೈರ್ಯವಾಗಿ ಯೂಸ್ ಮಾಡ್ಬೋದು. ನಂದಿನಿ ಗುಡ್ ಲೈಫ್. ನಿಮಗೆ ಹಾಲನ್ನು ಕಾಯಿಸಿ ಕುಡಿಯುವ ವ್ಯವಸ್ಥೆ ಇಲ್ಲದೆ ಇರುವಾಗ ಈ ಹಾಲನ್ನು ತಗೋಬೋದು. ಯಾಕಂದರೆ ಈ ಹಾಲನ್ನು ಕಾಯಿಸದೇ ಕೂಡ ಕುಡಿಬೋದು. ಅದು ಯಾಕೆ ಅಂದರೆ ಹಾಲನ್ನು ಪ್ಯಾಕ್ ಮಾಡೋ ಮುಂಚೆನೇ 135 ಡಿಗ್ರಿ ತಾಪಮಾನದಲ್ಲಿ 4 ನಿಮಿಷ ಕಾಯಿಸಿ ತಣ್ಣಗೆ ಮಾಡಿರ್ತಾರೆ. ಆದ್ದರಿಂದ ಈ ಹಾಲಿಗೆ ಯಾವುದೇ ಬ್ಯಾಕ್ಟೀರಿಯಾಗಳ ಪ್ರವೇಶಕ್ಕೆ ಅವಕಾಶ ಇರೋದಿಲ್ಲ. ಬಹಳ ಮುಖ್ಯವಾಗಿ ಟೆಟ್ರಾ ಪ್ಯಾಕ್ನಲ್ಲಿ ಹಾಕಿರೋದ್ರಿಂದ ಹೊರಗಿನ ಉಷ್ಣಾಂಶ ಈ ಹಾಲನ್ನು ಒಡೆಯೋದಕ್ಕೆ ಬಿಡೋದಿಲ್ಲ. ಹಿರಿಯ ನಾಗರಿಕರಿಗೆ ಇದು ತುಂಬ ಉಪಯೋಗಕಾರಿ. ಯಾಕೆ ಅಂದರೆ ಇದರಲ್ಲಿ ಕೊಬ್ಬಿನ ಅಂಶ ಕಡಿಮೆ ಇರೋದ್ರಿಂದ ಹಿರಿಯ ನಾಗರಿಕರಿಗೆ ಸುಲಭವಾಗಿ ಜೀರ್ಣ ಆಗುತ್ತೆ. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಬೇರೆ ಬೇರೆ ಬಣ್ಣದ ನಂದಿನಿ ಹಾಲಿನ ಪ್ಯಾಕೆಟ್ಗಳ ಅರ್ಥ ಏನು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.